ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಮಯ ಬಂದು 5 ಗಂಟೆ. ನಾನು ನಿಮ್ಮ ವಿಕಾಸ್. ಸೊ ಇವಾಗ ನಾವು ಬೆಂಗಳೂರಿಂದ ಉಡುಪಿ ಹತ್ರ ಹೆಬ್ರಿಗೆ ಹೋಗ್ತಾಯಿದ್ದೀವಿ. 3 ದಿನ ರೈಡು, ನಮ್ಮ ಗಂಧದ ಗುಡಿ ಬೈಕರ್ಸ್ ಆ್ಯನಿವರ್ಸರಿ ರೈಡು. ಸೊ ಇಲ್ಲಿಂದ ಇವಾಗ ಮೀಟಿಂಗ್ ಪಾಯಿಂಟ್ಗೆ ಹೋಗ್ತಾಯಿದ್ದೀನಿ. ಪಾರ್ಲೇಜಿ ಟೋಲ್, ತುಮಕೂರು ರೋಡು. 43 ನಿಮಿಷ ತೋರಿಸ್ತಾ ಇದೆ. ಓಡೋಣ ಬನ್ನಿ. ಒಂದು 20-25 ಜನ ಬರ್ತಾಯಿದ್ದಾರೆ ಟೋಟಲಾಗಿ 27 ಜನ, CK ಮತ್ತು ಗಿರಿನ ಸೇರಿಸಿ 3 ದಿನ ಹೊರಟಿದ್ದೀವಿ. ಇವಾಗ ಎಷ್ಟು ಜನ ಇದ್ದಾರೆ ಬನ್ನಿ ಓಡೋಣ. ಎಲ್ಲರೂ ಓಡ್ತಾ ಇದ್ದಾರೆ. ಲೆಟ್ಸ್ ಗೋ. ಇವಾಗ ಮೀಟಿಂಗ್ ಪಾಯಿಂಟಿಂದ ಓಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ, ಶಿರಾ ನೋಡ್ಬೋದು. ಹೊರಟಿದ್ದೀವಿ, ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇವಾಗ 27ರಿಂದ 28 ಗಾಡಿ ಇದೆ ರೈಡ್ಗೆ. ಟೈಮ್ ಬಂದು 6:20. ಇಂದ 100 ಕಿಲೋಮೀಟ್ರ್ ಬ್ರೇಕ್ಫಾಸ್ಟ್ ಪಾಯಿಂಟ್. ಲಾರಿ ನನ್ನ ಮಗನೇ. ಇವಾಗ ಇನ್ನೂ 25 ನಿಮಿಷ ಇದೆ ಪಾಕಶಾಲಾಗೆ. ಬಂದಿದ್ದೀವಿ ಪಾಕಶಾಲಾಗೆ. ಎಲ್ಲರೂ ಬೈಕ್ ಹಾಕ್ತಾಯಿದ್ದೀವಿ. ಇಲ್ಲೇ ಪಾಕಶಾಲಾ ಇರೋದು ಹಿಂದೆಗಡೆ. ಯಾವುದೋ ಕಲ್ಯಾಣ ಮಂಟಪ ಥರ ಇದೆ ಇದು ಪಾಕಶಾಲಾ. ಎಲ್ಲರೂ ಜನ ಒಟ್ಟಿಗೆ ನಮ್ಮ ಗಂಧದ ಗುಡಿ ಬೈಕರ್ಸ್ ಗ್ಯಾಂಗು ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಅದು ಇಂಥ ರೋಡಲ್ಲಿ ಇಲ್ಲಿ ಗಂಧದ ಗುಡಿ ಬೈಕರ್ಸು ಹೆಂಗೆ ಹೋಗ್ತಾ ಇದ್ದಾರೆ. ಕ್ರೇಜಿ ಅಲ್ಲ. ಇಡೀ ರೋಡ್ ನಾವೇ ಇರೋದು, ಬೇರೆ ಯಾರೂ ಇಲ್ಲ. ಸೂಪರ್, ಅಲ್ಟಿಮೇಟ್. ನೋಡಿ ಅಲ್ಲಿ ನೋಡಿ, ಅದು ಫುಲ್ಲು ಬೆಟ್ಟ ನೋಡಿ. ಅಲ್ಲಿ ಆ ಕಡೆ ಸೈಡ್ ಫುಲ್ಲು ವಿಂಡ್ ಮಿಲ್ಸು ನೋಡಿ, ಫುಲ್ಲು ವಿಂಡ್ ಮಿಲ್ಸ್ ಅಲ್ಲಿ. ಬೆಲ್ಟ್ ಕಚ್ಕೊಂಡಿದೆ ನೋಡು. ಇರು ಇಂದವ ಇರು. ಉಕ್ಕೆಲ್ಲಿ ಸಿಕ್ಸಿದ್ಯೋ? ಈ ಊಟಿಗೆ ನಾನು ಬಂಜಿ ಹಾಕಲ್ಲ. ಈ ಊಟಿಗೆ ಬಂಜಿ ಹಾಕಲ್ಲ. ಅಲ್ಲಿ ನೋಡಿ ಲೇಕು, ಮೌಂಟೇನ್ ನೋಡಿ, ಕ್ರೇಜಿ ವ್ಯೂ. ವಾವ್. ನೋಡಿ ಬರ್ತಾ ಇದ್ವಿ ರೋಡಲ್ಲಿ. ಆಗುಂಬೆ ಘಾಟಿಗಿಂತ ಸ್ವಲ್ಪ ಮುಂಚೆ ಶಶಾಂಕ್ ಗಾಡಿ ಪಂಚರ್ ನೋಡಿ. ಇವಾಗ ಇನ್ನು ಅರ್ಧ ಕಿಲೋಮೀಟ್ರ್ ಒಂದು ಊರಿದೆ, ಅಲ್ಲಿಂದ ಪಂಚರ್ ಹಾಕೋರನ್ನ ಕರೆಸಿ ಟಯರ್ ಬಿಚ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಇನ್ನು ಒಂದು ಅರ್ಧ ಗಂಟೆ ಪಂಚರ್ ಹಾಕೋಕ್ಕೆ ಪಂಚರ್ ಹಾಕ್ಸ್ಕೊಂಡು ಹೊಡ್ತೀವಿ ಇಲ್ಲಿಂದ. ನಾನು, ಶಶಾಂಕು, ಆದರ್ಶು, ಸಂಜಯ್ ಮತ್ತು ಸಂತೋಷ್ ಅವರಿದ್ದಾರೆ. ಮುಗಿಸ್ಕೊಂಡು ಬರ್ತೀವಿ ಒಟ್ಟಿಗೆ. ನೋಡಿ ಇದೆಲ್ಲ ಆದರೆ ಇದೆಲ್ಲ ಮಾಡಬೇಕು. ಯಾರಾದರೂ ಇದ್ರೇ ಆಗೋದು, ಜೊತೆಗಿರ್ಬೇಕು. ಅದಕ್ಕೆ ಗ್ರೂಪ್ ರೈಡಲ್ಲಿ ಅವಾಗೆ ಆಗೋದು. ರೋಡ್ ಉದ್ದಕ್ಕೂ ನನ್ನ ಮಗನ ಜಾಸ್ತಿ ಟ್ರಾಫಿಕ್ಕೇ ಇಲ್ಲ ಗುರು, ಆರಾಮಾಗಿ ಹೋಗ್ಬೋದು. ನೀನು ಎಲ್ಲೋ 1 ಮೈಲಿ ದೂರ ಇದೆಯೋ, ಯಾವ ಆಟೋನು? ಹೌದಾ ಅಂತೆ, ಇವಾಗ ಬರ್ತಿದೆ ಆಟೋ. ಲಾರಿ ಬಂದು 10-15 ಸೆಕೆಂಡ್ ಆದ್ಮೇಲೆ ಹೇಳ್ತಾನೆ. ಇವಾಗ
ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಎಲ್ಲರೂ ಪಾಪ ಕಾಯ್ತಾಯಿದ್ರು ನಮಗೆ. ಶುಗರ್ ಕೇನ್ ಜ್ಯೂಸ್ ಹಾಕ್ಕೊಂಡು ಹೊರಟಿದ್ದೀವಿ ಇಲ್ಲಿಂದ. ಆಗುಂಬೆಘಾಟ್ ತಾನೆ, ಆಗುಂಬೆಘಾಟು. ಅರೆ ವಾ, ಏನು ಲೊಕೇಶನ್ ಗುರುದು. ವಾ ಸೂಪರ್. ಬರೀ ಅಡಿಕೆ ಮರ, ಬರೀ ಅಡಿಕೆ ಮರ, ಬರೀ ಅಡಿಕೆ ಮರ. ಸಕ್ಕತ್ತಾಗಿದೆ. ಭದ್ರಾ ಡ್ಯಾಮ್ ಇದು ಹೆಂಗಿದೆ ನೋಡಿ. ಭದ್ರಾ ಡ್ಯಾಮ್, ಭದ್ರಾ ನದಿ, ಭದ್ರಾ ಡ್ಯಾಮ್ ಸೂಪರ್ ಅಲ್ಲ. ಅಲ್ಲಿ ನೀರು ಬಿಟ್ಟಿದ್ರು ಅಲ್ಲಿ. ಸೂಪರ್, ಅಲ್ಟಿಮೇಟ್ ನೋಡಿ. ಭದ್ರಾ ಫಾರೆಸ್ಟಲ್ಲಿ ಇದ್ದೀವಿ. ಬೇಸಿಕ್ಲಿ ಇದು ಫಾರೆಸ್ಟ್ ಹತ್ರದಲ್ಲೇ ಹೋಗ್ತಾ ಇರೋದು. ಫಾರೆಸ್ಟ್ ಪಕ್ಕದ ರೋಡಲ್ಲಿ ಹೋಗ್ತಾ ಇರೋದು. ಇದೆಲ್ಲ ಫಾರೆಸ್ಟೇ ನೋಡಿ. ಇಲ್ಲಿ ಲೆಫ್ಟು, ಇಲ್ಲಿ ರೈಟು, ಎಲ್ಲ ಕಡೆ ಫಾರೆಸ್ಟೇ ನೋಡಿ. ಇದಾಕಿದ್ದಾರೆ ನೋಡಿ, ಅಲ್ಲಿ ಆನೆಗಳು ಬರುತ್ತೆ ಅಂತ. ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ, ಆ ಕಡೆನೂ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ. ಏನಲ್ವಾ ನೋಡಿ, ಎಲ್ಲ ಕಡೆ ಫಾರೆಸ್ಟ್ ಅವ್ರದ್ದು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ವಾ, ಭದ್ರಾ ರಿವರ್ ಕ್ರೇಜಿ ಡೂಡ್. ದಿಸ್ ಇಸ್ ದ ಕ್ರೇಜಿ 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 ದಿಸ್ ಅಲ್ಟಿಮೇಟ್. ಭದ್ರಾ ರಿವರ್ ಇದು ಅಷ್ಟು ಉದ್ದ, ಸೂಪರ್. ನೀರು ತುಂಬಾ ಇದೆ, ಪರವಾಗಿಲ್ಲ, ನಾಟ್ ಬ್ಯಾಡ್ ನೋಡಿ. ಆಗುಂಬೆಘಾಟ್ ಎಷ್ಟು ದೊಡ್ಡದು ಗುರು, ಅಮ್ಮ ಮುಗಿತಾನೆ ಇಲ್ಲ. ಇದೊಂಥರ ಘಾಟ್ ಅಲ್ಲ, ಫ್ಲ್ಯಾಟ್ ರೋಡು, ಕ್ಲೈಂಬಿಂಗ್ ಅಷ್ಟೇ. ಪ್ರಾಪರ್ ಘಾಟ್ ಅಲ್ಲ ಇದು, ಫ್ಲ್ಯಾಟ್ ರೋಡು. ತುಂಬ ಕರ್ವ್ಸ್ ಇದೆ, ಹೇರ್ ಪಿನ್ಸ್ ಇಲ್ಲ, ನಾರ್ಮಲ್ ಘಾಟ್ಗಳ ಥರ. ಲೊಕೇಶನ್ ನೋಡಿ ಎಲ್ಲರೂ. ಓಹಾ, ಸೂಪರ್ ಸೂಪರ್ ಲೊಕೇಶನ್. ಊಟ ಆಯಿತು, ಸನ್ನಿಧಿ ಪ್ಯೂರ್ ವೆಜ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಇವ್ರು ರೆಸಾರ್ಟ್ ಅವ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಅವರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಷ್ಟು ಜನ ಇದ್ದೀವಿ. ಬರೀ ನಮ್ಮದೇ ಗಾಡಿ, ರೋಡ್ ಫುಲ್ಲು ಬರೀ ನಮ್ಮದೇ. ನೋಡಿ ರೆಸಾರ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ. ಏನು ಎಂಟ್ರಿ ನೋಡಿ, ಡೊಳ್ಳು ಕುಣಿತ ಎಲ್ಲ ಐತೆ. ಬ್ರೀತ್ ರೆಸಾರ್ಟ್ಸ್ ಕಾಣಿಸ್ತಾ ಇದೆಯಾ? ಬ್ರೀತ್ ರೆಸಾರ್ಟ್ಸ್ ಚೆನ್ನಾಗಿ ಮಾಡೋರೆ, ಕಾಡು ಮಧ್ಯದಲ್ಲಿ ಸಖತ್ತಾಗಿದೆ. ಏನು ಎಂಟ್ರಿ ನೋಡಿ, ಸೂಪರ್ ಎಂಟ್ರಿ. ಈ ಥರ ಎಂಟ್ರಿ ನಾನು ಇಡೀ ಬೈಕಿಂಗ್ ಹಿಸ್ಟ್ರಿ ನೋಡಿಲ್ಲಪ್ಪ. ಸೂಪರ್ ಎಂಟ್ರಿ. ಬರಲಿ ಬರಲಿ. ಏನು ಎಂಟ್ರಿ ನೋಡಿ. ಎಲ್ಲರಿಗೂ ಏನು ನೋಡಿ, ಇಲ್ಲಿ ನೋಡಿ ಎಷ್ಟು ಖುಷಿಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ ಎಲ್ಲರೂ. ಅದು ಅಡ್ರಾರಾಮ ಅಡ್ರಾರಾಮ. ಸೂಪರ್ ಎಂಟ್ರಿ. ಸುಸ್ತಾಗ್ಬಿಟ್ಟಲ್ಲ ಹಂಗೆ ಕುಣ್ದಲ್ಲೋ. ಮಾಡ ಮಾಡ
ಎಂಟ್ರೆನ್ಸ್ವರೆಗೂ ಇವರು ತಮಟೆ ಹೊಡ್ಕೊಂಡೇ ಬಂದರು.